ವಿಶಿಷ್ಟ ಚೇತನ ಮಕ್ಕಳನ್ನ ಹೆತ್ತವರು ಜೀವ ಇರುವ ತನಕ ನೋಡಿಕೊಳ್ತಾರೆ. ಅಪ್ಪ ಅಮ್ಮ ಸತ್ ಮೇಲೆ ಯಾರು ನೋಡಿಕೊಳ್ತಾರೆ? ಇಂತಹದೊಂದು ಪ್ರಶ್ನೆ ಹುಟ್ಟಿದ್ದೇ ತಡ ಅವರಿಗಾಗಿ 6 ಎಕರೆಯಲ್ಲಿ ವಿಶಾಲವಾದ ಹಾಸ್ಟೆಲ್ ಫೆಸಿಲಿಟಿಯ ಜೊತೆಗೆ ಸಕಲ ಸೌಲಭ್ಯವನ್ನ ಹೊಂದಿದ ಒಂದು ದೇಗುಲ ನಿರ್ಮಾಣ ಆಗಿದೆ. ಯಾಕೆ ಗೊತ್ತಾ? ದೇವರ ಮಕ್ಕಳು ಅಂತ ನಾವೆಲ್ಲ ಕರಿತೇವೆ, ಆದ್ರೆ ದೇವರ ಮಕ್ಕಳಿಗೆ ದೇಗುಲವನ್ನ ನಿರ್ಮಿಸೋದು ಯಾರು? ಆದ್ರೆ ಇವರು ನಡೆಸಿರೋದು ಸಾಕ್ಷಾತ್ ದೇಗುಲ ನಿರ್ಮಾಣದ ಕೆಲಸ, ಅರ್ಥಾತ್ ದೇವರ ಕೆಲಸವನ್ನ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ನರಿಂಗಾನ ಗ್ರಾಮದ ಮೊಂಟೆಪದೋ ಪ್ರದೇಶದಲ್ಲಿ ಸೇವಾ ಭಾರತಿ ರಿಜಿಸ್ಟರ್ಡ್ ಮಂಗಳೂರು ಇದರ ಅಂಗಸಂಸ್ಥೆಯಾದ ಅದಮ್ಯ ಚೇತನ ದಿವ್ಯಾಂಗರ ವಸತಿಯುತ ಶಾಲೆಗಾಗಿ ಸೇವಾ ಮನೋಭಾವದ ಹಿರಿಯರ ತಂಡದ ಪ್ರಮುಖರು ನಡೆಸಿದ ಸೇವೆಗೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ 6 ಎಕರೆಯ ಕ್ಯಾಂಪಸ್ ನಲ್ಲಿ ಏನಿದೆ ಅನ್ನೋದಕ್ಕಿಂತ ಏನಿಲ್ಲ ಅಂತ ಕೇಳಬಹುದು. ಯಾಕಂದ್ರೆ ಇಲ್ಲಿ ಎಲ್ಲವೂ ಇದೆ. 300 ವಿಶಿಷ್ಟ ಚೇತನ ಮಕ್ಕಳಿಗೆ ಹಾಸ್ಟೆಲ್ ಸಹಿತ ಕಲಿಕಾ ಕೇಂದ್ರ, ವಿಭಿನ್ನ ಕಲ್ಪನೆಯ ತರಗತಿ, 7 ಮಕ್ಕಳಿಗೆ ಒಬ್ಬರಂತೆ ಶಿಕ್ಷಕರು, ಒಬ್ಬರು ಸಹಾಯಕಿ, ವಿಶಿಷ್ಟ ಫಿಸಿಯೋಥೆರಪಿ ಸೆಂಟರ್, ಆಟಿಸಂ ಸೆಂಟರ್, ಮಕ್ಕಳಿಗೆ ಸ್ವ ಉದ್ಯೋಗ ಕಲ್ಪಿಸಲು ತರಬೇತಿ ಕೇಂದ್ರ, ಕಂಪ್ಯೂಟರ್ ಲ್ಯಾಬ್, ದಿವ್ಯಾಂಗ ಮಕ್ಕಳ ಸ್ಪರ್ಶ ಜ್ಞಾನಕ್ಕಾಗಿ ಸೆನ್ಸರಿ ಪಾರ್ಕ್, ಧ್ಯಾನ ಮಂದಿರ, ವಿಶಿಷ್ಟ ಭೋಜನಾಲಯ, 2 ಎಕರೆಯ ಪ್ರದೇಶದಲ್ಲಿ 250 ಗಿಡಮೂಲಿಕೆ, ಹಣ್ಣು ಹಂಪಲು ಹೊಂದಿದ ವಿಶಾಲ ಅರಣ್ಯ ಪ್ರದೇಶ, 300 ಮಕ್ಕಳಿಗೆ ಆಧುನಿಕ ಸೌಲಭ್ಯದ ಹಾಸ್ಟೆಲ್, ಹೀಗೆ ಒಂದು ಹೈಫೈ ರೆಸಿಡೆನ್ಸಿಯಲ್ ಸ್ಕೂಲ್ ನಲ್ಲಿ ಏನೆಲ್ಲ ಸೌಲಭ್ಯ ಇದೆ ಅಂತಹ ಒಂದು ವಿಶಿಷ್ಟವಾದ ಕ್ಯಾಂಪಸ್ ಅನ್ನ ಇಲ್ಲಿ ನಿರ್ಮಿಸಲಾಗಿದೆ. ಮಂಗಳೂರಿನ ವಿಟಿ ರೋಡ್ ನಲ್ಲಿ ಚೇತನ ಬಾಲ ವಿಕಾಸ ಕೇಂದ್ರ ಮತ್ತು ರೋಮನ್ ಅಂಡ್ ಕ್ಯಾಥರಿನ್ ಅಂಧ ಮಕ್ಕಳ ವಸತಿಯುತ ಶಾಲೆಯನ್ನ ನಡೆಸ್ತಾ ಇರುವ ಸೇವಾ ಭಾರತಿ ಮಂಗಳೂರು ತಂಡದ ಸದಸ್ಯರು ದಿವ್ಯಾಂಗ ಮಕ್ಕಳಿಗಾಗಿ ಕರ್ನಾಟಕದಲ್ಲಿ ಒಂದು ವಿಶಿಷ್ಟ ಕ್ಯಾಂಪಸ್ ಅನ್ನ ನಿರ್ಮಿಸಬೇಕೆನ್ನುವ ಸಂಕಲ್ಪವನ್ನ ಮಾಡಿದ್ದೇ ತಡ ಮಾಧವ ಕಾಮತ್ ಎನ್ನುವ ವ್ಯಕ್ತಿ 6 ಎಕರೆ ಜಾಗವನ್ನ ಸಂಘಕ್ಕೆ ಉಚಿತವಾಗಿ ನೀಡ್ತಾರೆ. ಮಂಗಳೂರಿನ ನಿವೃತ್ತ ಬ್ಯಾಂಕ್ ಉದ್ಯೋಗಿಗಳು, ಹೆಸರಾಂತ ವೈದ್ಯರು, ಉದ್ಯಮಿಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಸೇವಾ ಮನೋಭಾವದ ಸ್ವಯಂ ಸೇವಕರ ತಂಡ ದೇವರ ಮಕ್ಕಳ ಕೆಲಸಕ್ಕೆ ಜೊತೆಯಾಗ್ತಾರೆ. ಪಿ ವಿನೋದ್ ಶೆಣೈ 76ರ ಹರೆಯದಲ್ಲೂ ವಿಶೇಷ ಮುತುವರ್ಜಿಯನ್ನ ವಹಿಸಿ ಹಗಲು ರಾತ್ರಿ ಎನ್ನದೆ ಇದಕ್ಕಾಗಿ ಶ್ರಮಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಒಂದು ತಂಡವಾಗಿ ಕೆಲಸ ಮಾಡಿದ್ದಾರೆ. ಏನೋ ಈ ವಿಡಿಯೋ ನೋಡುವ ವಿಶೇಷ ಚೇತನ ಮಕ್ಕಳ ಹೆತ್ತವರು ಏನಾದ್ರೂ ಇದ್ರೆ ನೀವು ಈ ಕ್ಯಾಂಪಸ್ಗೊಮ್ಮೆ ಭೇಟಿ ಕೊಡಬಹುದು. ಯಾಕಂತ ಹೇಳಿದ್ರೆ 300 ದಿವ್ಯಾಂಗ ಮಕ್ಕಳಿಗೆ ಇಲ್ಲಿ ವ್ಯವಸ್ಥೆ ಇದೆ. 1 ತಿಂಗಳ ಕಾಲ ನೀವೇನಾದ್ರೂ ತೀರ್ಥಯಾತ್ರೆ ಅಥವಾ ಇನ್ನಿತರ ಕೆಲಸಕ್ಕೆ ಹೋಗ್ತೀರಂತಾದ್ರೂ ಕೂಡ ನಿಮ್ಮ ದಿವ್ಯಾಂಗ ಮಕ್ಕಳನ್ನ ಇಲ್ಲಿ ಬಿಟ್ಟು ತೆರಳಬಹುದು. ಅದರ ಜೊತೆಗೆ ವಯಸ್ಸಾದ ಹಿರಿಯರನ್ನೂ ಕೂಡ ಬಿಟ್ಟು ಹೋಗಬಹುದು. ಇವರೆಲ್ಲರಿಗೂ ವಸತಿ ಯೋಜನೆ ಇದೆ. ಇನ್ನು ಇದರ ಹಿಂದಿರುವ ಕಲ್ಪನೆ ದಿವ್ಯಾಂಗ ಮಕ್ಕಳಿಗೆ ಅಜ್ಜ ಅಜ್ಜಿಯ ಪ್ರೀತಿಯನ್ನ ಕೊಡುವುದು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಿವೃತ್ತರಾದ ಬಳಿಕ ನಿಮಗೆ ಸೇವೆ ಮಾಡಬೇಕೆನ್ನುವ ಆಸೆ ಏನಾದ್ರೂ ಇದ್ರೆ ನೀವು ಕೂಡ ಈ ಕ್ಯಾಂಪಸ್ಗೆ ಬಂದು 1 ತಿಂಗಳು ಅಥವಾ ಹೆಚ್ಚು ಸಮಯ ನಿಮಗೆ ಗೊತ್ತಿರುವ ಕೆಲಸವನ್ನ ದಿವ್ಯಾಂಗ ಮಕ್ಕಳಿಗೆ ಸೇವಾ ರೂಪದಲ್ಲಿ ಮಾಡಬಹುದು. ಹೀಗೆ ಬಂದವರಿಗೆ 6 ಎಕರೆಯ ಪ್ರಾಕೃತಿಕ ಪರಿಸರದಲ್ಲಿ ಉಚಿತವಾಗಿ ಊಟ ವಸತಿಯ ವ್ಯವಸ್ಥೆ ಇದೆ. ದಿವ್ಯಾಂಗ ಮಕ್ಕಳಿಗಾಗಿ ವಿಶಿಷ್ಟ ವಿಭಿನ್ನ ಕ್ಯಾಂಪಸ್ ಅನ್ನ ನಿರ್ಮಿಸಿ ದೇವರ ಕೆಲಸವನ್ನ ನಿರ್ವಹಿಸ್ತಾ ಇರುವ ಸೇವಾ ಭಾರತಿ ಮಂಗಳೂರು ತಂಡದಲ್ಲಿ ಸೇವೆಯನ್ನ ಮಾಡ್ತಾ ಇರುವ ಪ್ರತಿಯೊಬ್ಬರಿಗೂ ನಿಮ್ಮದೊಂದು ಮೆಚ್ಚುಗೆ ಇರಲಿ. ಯಾಕಂದ್ರೆ ಅವರ ನಿವೃತ್ತಿಯ ಬದುಕನ್ನ ಅವರ ಮೊಮ್ಮಕ್ಕಳ ಜೊತೆ ಕಳೆಯುವ ಬದಲು ವಿಶೇಷ ಚೇತನ ಮಕ್ಕಳ ಬಾಳು ಬೆಳಗಿಸಲು ಮೀಸಲಿಟ್ಟಿದ್ದಾರೆ. ಹೀಗಾಗಿ ಇವರ ಕೆಲಸವನ್ನ ಬದುಕಿದ್ದಾಗ ಹೊಗಳೋಣ. ಇಂತಹ ಒಳ್ಳೆಯ ಕಂಟೆಂಟ್ ಗಳಿಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್.